ನಾವು ಬದುಕ್ತಿರುವಂತ ಭಾರತದಲ್ಲಿ ಎರಡು ರೀತಿಯ ಭಾರತ ಇದೆ. ಕನ್ಫ್ಯೂಸ್ ಆಗ್ಬಿಡಿ, ಮುಂದೆ ಹೇಳ್ತೀನಿ ಕೇಳಿ. ಒಂದರಲ್ಲಿ ಇನ್ಫ್ಲೇಷನ್ ಕೇವಲ 3.48% ಇದ್ರೆ, ಮತ್ತೊಂದು ಈಗ ನಾವು ನಿಜವಾಗಿ ಬದುಕ್ತಿರುವಂತ ಭಾರತ. ಸರ್ಕಾರ ಇತ್ತೀಚೆಗೆ ಲೇಟೆಸ್ಟ್ CPI ನಂಬರ್ನ ಬಿಡುಗಡೆ ಮಾಡಿದೆ. ಆದ್ರೆ ಪೇಪರ್ ಮೇಲೆ ನೋಡೋಕೆ ಅದು ತುಂಬಾ ಚೆನ್ನಾಗೇ ಕಾಣಿಸುತ್ತೆ, ಆದ್ರೆ ವಾಸ್ತವದಲ್ಲಿ ಅಲ್ಲ. ಯಾಕಂದ್ರೆ ನಿಮ್ಮ ಗ್ರೋಸರಿ ಬ್ಯಾಗ್, ಹಾಸ್ಪಿಟಲ್ ಬಿಲ್ಸ್ ಮತ್ತೆ ಮಕ್ಕಳ ಸ್ಕೂಲ್ ಫೀಸ್ ನೋಡಿದ್ರೆ ಆ ಮೆಮೊ ಅವರಿಗೆ ತಲುಪಲೇ ಇಲ್ಲ ಅಂತ ಅನ್ಸೋದಿಲ್ವಾ? ಹಾಗಾದ್ರೆ ನಿಜವಾಗಿ ಏನ್ ನಡೀತಿದೆ ಅಂತ ನೋಡೋಣ ಬನ್ನಿ. ಈಗ CPI ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ. ಇದು ವೆಜಿಟೇಬಲ್ಸ್ ಇಂದ ಕಾರ್ಸ್ ವರೆಗೆ ಮತ್ತೆ ನಿಮ್ಮ OTT ಸಬ್ಸ್ಕ್ರಿಪ್ಷನ್ಸ್ ವರೆಗೆ ಒಟ್ಟಾರೆ 358 ಐಟಮ್ಗಳ ಪ್ರೈಸ್ ಅನ್ನು ಟ್ರ್ಯಾಕ್ ಮಾಡುತ್ತೆ. ಪ್ರತಿ ಐಟಮ್ಗೆ ಒಂದು weight ಕೊಡಲಾಗುತ್ತೆ. ನಂತರ ಎಲ್ಲವನ್ನು ಆವರೇಜ್ ಮಾಡಿ ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರವನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಆದ್ರೆ ನಿಮ್ಮ ರಿಯಲ್ ಲೈಫ್ ಹೇಗಿದೆ ಗೊತ್ತಾ? ಫುಡ್ ಇನ್ಫ್ಲೇಷನ್ 4.20% ಇದೆ. ಇನ್ನು ಟೊಮ್ಯಾಟೊ ಪ್ರೈಸಸ್ 35% ಇದೆ. ಇನ್ನು ಕೊಕೊನಟ್ ಪ್ರೈಸಸ್ ಅಂತೂ 44% ಏರಿದೆ. ಇಂಡಿಯಾದಲ್ಲಿ ಮೆಡಿಕಲ್ ಇನ್ಫ್ಲೇಷನ್ ಪ್ರತಿ ವರ್ಷ 11ರಿಂದ 13% ನಡುವೆ ಇದೆ. ಇದು CPI ನಂಬರ್ಗಿಂತಲೂ 3 ಪಟ್ಟು ಹೆಚ್ಚಿದೆ. ಅಂದ್ರೆ ನಿಮ್ಮ ಹಾಸ್ಪಿಟಲ್ ಬಿಲ್ ವರ್ಷಕ್ಕೆ 3.48% ಇರ್ತಿಲ್ಲ, ಸುಮಾರು 12% ಇರ್ತಿದೆ. ಹಾಗಾದ್ರೆ CPI ಇದನ್ನ ಯಾಕೆ ತೋರಿಸೋದಿಲ್ಲ ಅನ್ನೋ ಪ್ರಶ್ನೆ ಮೂಡಬಹುದು. ಯಾಕಂದ್ರೆ CPI ಎಲ್ಲರ ಸ್ಪೆಂಡಿಂಗ್ ಅವರೇಜ್, ರಿಚ್, ಪೂರ್, ಅರ್ಬನ್, ರೂರಲ್ ಎಲ್ಲರ ಖರ್ಚನ್ನು ಸೇರಿಸಿ ಇದು ಕ್ಯಾಲ್ಕುಲೇಟ್ ಮಾಡುತ್ತೆ. ಆದ್ರೆ ನಿಮ್ಮ ಸ್ಪೆಂಡಿಂಗ್ ಹೇಗಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಅದು ಮುಖ್ಯವಾಗಿ ಫುಡ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು ಮತ್ತು ಎಜುಕೇಶನ್ ಮೇಲೆ ಕಾನ್ಸಂಟ್ರೇಟ್ ಆಗಿರುತ್ತೆ. ಇದೇ ಕ್ಯಾಟಗರಿ ನೋಡಿ ಈಗ ಅತಿ ವೇಗವಾಗಿ ದುಬಾರಿ ಆಗ್ತಿರೋದು. ಆದ್ರೆ 358 ಐಟಮ್ಸ್ ಆವರೇಜ್ ನಲ್ಲಿ ಅವುಗಳ ಇಂಪ್ಯಾಕ್ಟ್ ಡೈಲ್ಯೂಟ್ ಆಗ್ಬಿಡುತ್ತೆ. ಇಲ್ಲಿ CPI ತಪ್ಪಲ್ಲ, ಅದು ನಿಮ್ಮ ಜೀವನವನ್ನು ರಿಯಲ್ ಟೈಮ್ ನಲ್ಲಿ ಮೆಜರ್ ಮಾಡ್ತಿಲ್ಲ ಅಷ್ಟೇ. ಹಾಗಾದ್ರೆ ನೀವು ಏನ್ ಮಾಡಬೇಕು ಅಂತ ಹೇಳ್ತಿದ್ ಕೇಳಿ. ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸ್ ನ ತಗೊಳ್ಳಿ, ಅದನ್ನ ಸ್ಪ್ಲಿಟ್ ಮಾಡಿ. ಗ್ರಾಸರೀಸು, ರೆಂಟು, ಸ್ಕೂಲ್ ಫೀಸು, ಮೆಡಿಸನ್ಸು, ಟ್ರಾನ್ಸ್ಪೋರ್ಟು, ಈಟಿಂಗ್ ಔಟ್ ಇದನ್ನ ಸ್ಪ್ಲಿಟ್ ಮಾಡಿ ನಂತರ ಈ ವರ್ಷ ಪ್ರತಿಯೊಂದು ಕ್ಯಾಟಗರಿ ಎಷ್ಟು ಹೆಚ್ಚಾಗಿದೆ ಅಂತ ನೋಡಿ. ಅದೇ ನೋಡಿ ನಿಮ್ಮ ಪರ್ಸನಲ್ ಇನ್ಫ್ಲೇಷನ್ ರೇಟ್. ಹೆಚ್ಚಿನ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಅದು 7ರಿಂದ 10% ನಡುವೆ ಇರುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಕರೆಂಟ್ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಬೇಕು ಅಂದ್ರೆ ಪ್ರತಿ ವರ್ಷ SIPಗಳನ್ನು ಕನಿಷ್ಠ ಅಷ್ಟು ಪರ್ಸೆಂಟೇಜ್ ಆದರೂ ಇನ್ಕ್ರೀಸ್ ಮಾಡಲೇಬೇಕು. ಮತ್ತು ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡುವಾಗ ಮೆಡಿಕಲ್ ಇನ್ಫ್ಲೇಷನ್ನ ಗಮನದಲ್ಲಿ ಇಟ್ಕೋಬೇಕು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದ್ರೆ ನಿಮ್ಮ ಫಿನಾನ್ಷಿಯಲ್ ಫ್ಯೂಚರ್ ಅನ್ನು 3.48% ಇನ್ಫ್ಲೇಷನ್ ನೋಡಿ ಪ್ಲಾನ್ ಮಾಡೋದನ್ನ ನಿಲ್ಲಿಸಿ. ಯಾಕಂದ್ರೆ ಮೊದಲಿಂದನೂ ಆ ನಂಬರ್ ನಿಮ್ಮ ಜೀವನಕ್ಕೆ ರಿಲೇಟ್ ಆಗಿರಲಿ. ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಇನ್ನಷ್ಟು ಇಂಥ ಕಂಟೆಂಟ್ಗಾಗಿ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡೋದನ್ನ ಮರಿಬೇಡಿ.